ಪ್ರಿಯ ದೈವ ಮಕ್ಕಳೇ, ಹಿಂದಿನ ಭಾಗದಲ್ಲಿ ನಾವು ಪವಿತ್ರಾತ್ಮನನ್ನು ಹೇಗೆ ಹೊಂದಿದ ನಂತರ ಉಂಟಾಗುವ ಉಪಕಾರಗಳೇನು ಅನ್ನೋದನ್ನು ನೋಡಿದ್ವಿ. ಅಂದರೆ ಈ ಭಾಗದಲ್ಲಿ ನಾವು ಇನ್ನೂ ದೇವರ ಚಿತ್ತಾನುಸಾರವಾಗಿ ಯಾವ ರೀತಿ ನಾವು ಪ್ರಾರ್ಥನೆ ಮಾಡಬೇಕು, ಯಾವ ವಿಷಯಗಳಿಗಾಗಿ ನಾವು ಮಧ್ಯಸ್ಥಿಕೆ ವಹಿಸಬೇಕು ಅನ್ನೋದನ್ನು ದೇವರ ವಾಕ್ಯ ಅನುಸಾರವಾಗಿ ನಾವು ನೋಡೋಣ. ಪ್ರಿಯ ಸಹೋದರರೇ, ಸಹೋದರಿಯರೇ, ನಿಮ್ಮೆಲ್ಲರಿಗೂ ಕ್ರಿಸ್ತ ಯೇಸುವಿನ ನಾಮದಲ್ಲಿ ನನ್ನ ಸ್ನೇಹ ವಂದನೆಗಳು. ಮತ್ತೊಮ್ಮೆ ದೇವರ ವಾಕ್ಯವಾಗಿ ಈ ರೀತಿ ಆಗಿರಲು ದೇವರು ತಂದಿರುವ ಒಳ್ಳೆ ಸಂದರ್ಭಕ್ಕಾಗಿ ನಾನು ದೇವರನ್ನೇ ಸ್ತೋತ್ರ ಮಾಡ್ತೇನೆ. ನಾವು ಯಾವ ವಿಷಯಗಳಿಗಾಗಿ ಪ್ರಾಮುಖ್ಯತೆ ಕೊಟ್ಟು ನಾವು ಪ್ರಾರ್ಥನೆ ಮಾಡಬೇಕು ಅನ್ನೋದು ಅದು ಒಳ್ಳೆಯ ಸಂಗತಿನೇ. ನಾವು ಇದನ್ನು ತಿಳ್ಕೊಳ್ಬೇಕು ದೈವ ಮಕ್ಕಳು ಅನ್ನೋದೇ ನನ್ನ ಅಭಿಲಾಷೆ. ಏಕೆಂದರೆ ನಾವು ಪ್ರಾರ್ಥನೆ ಮಾಡೋದಕ್ಕೆ ಕೂತ್ಕೊಳ್ಳುವಾಗ ಅದು ಇದು ಏನೇನೋ ವಿಷಯಗಳನ್ನು ಅವರು ಹೇಳಿದ್ದು, ನಮ್ಮ ವಿಷಯಗಳು ಏನೇನೋ ವಿಷಯಗಳನ್ನು ನಾವು ದೇವರ ಸನ್ನಿಧಿಯಲ್ಲಿ ನಾವು ಕೊಂಡು ಹೋಗೋದುಂಟು. ಆದರೆ ದೇವರ ಚಿತ್ತಾನುಸಾರವಾಗಿ, ದೇವರ ಆ ವಾಕ್ಯದ ಅನುಸಾರವಾಗಿ ಪ್ರಾಮುಖ್ಯವಾದ ಕಾರ್ಯಗಳಿಗಾಗಿ ನಾವು ಮಧ್ಯಸ್ಥಿಕೆ ವಹಿಸಬೇಕಾದದ್ದು ದೈವ ಮಕ್ಕಳು. ಆದ ಕಾರಣ ನಾವು ದೇವರ ವಾಕ್ಯದ ಪ್ರಕಾರ ಯಾವ ರೀತಿಯಾಗಿ ನಾವು ಪ್ರಾರ್ಥನೆ ಮಾಡಬೇಕು, ಯಾವ ವಿಷಯಗಳಿಗಾಗಿ ಮಧ್ಯಸ್ಥಿಕೆ ವಹಿಸಬೇಕು ಅನ್ನೋದನ್ನು ನಾವು ನೋಡೋಣ. ಅದಕ್ಕೆ ಆಧಾರವಾಗಿ ಪೌಲನು ತಿಮೋತಿಯನಿಗೆ ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 1ನೇ ವಾಕ್ಯದಿಂದ 4ನೇ ವಾಕ್ಯಗಳವರೆಗೆ ಓದಿಕೊಳ್ಳೋಣ. ಎಲ್ಲದಕ್ಕಿಂತ ಮೊದಲು ಮನುಷ್ಯರಿಗೋಸ್ಕರವೂ ಅರಸರುಗಳಿಗೋಸ್ಕರವೂ ಎಲ್ಲ ಅಧಿಕಾರಿಗಳಿಗಾಗಿಯೂ ವಿಜ್ಞಾಪನೆಗಳನ್ನು, ಪ್ರಾರ್ಥನೆಗಳನ್ನು, ಮನವಿಗಳನ್ನು, ಕೃತಜ್ಞತಾಸ್ತುತಿಗಳನ್ನು ಮಾಡಬೇಕೆಂದು ಎಚ್ಚರಿಸುತ್ತೇನೆ. ಹೀಗೆ ನಾವು ಶಾಂತಿ ಸಮಾಧಾನಗಳಿಂದ ಕೂಡಿದ ಜೀವನವನ್ನು ಪೂರ್ಣ ಭಕ್ತಿಯಿಂದಲೂ ಗೌರವದಿಂದಲೂ ನಡೆಸುವುದಕ್ಕಾಗುವುದು. ಏಕೆಂದರೆ ಇದು ನಮ್ಮ ಕರ್ತನಾದ ದೇವರ ದೃಷ್ಟಿಯಲ್ಲಿ ಒಳ್ಳೆಯದಾಗಿಯೂ ಅಂಗೀಕರಿಸಲ್ತಕ್ಕದಾಗಿಯೂ ಇದೆ. ಎಲ್ಲ ಮನುಷ್ಯರು ರಕ್ಷಣೆಯನ್ನು ಹೊಂದಿ ಸತ್ಯದ ಜ್ಞಾನಕ್ಕೆ ಸೇರಬೇಕೆಂಬುದು ಆತನ ಚಿತ್ತವಾಗಿದೆ. ಅದೇ ನೋಡಿ ದೈವ ಮಕ್ಕಳೇ, ಈ ವಾಕ್ಯವನ್ನು ಓದುವಾಗ ದೇವರ ಚಿತ್ತ, ದೇವರ ಇಷ್ಟ ಏನು ಅನ್ನೋದು ನಮಗೆ ಚೆನ್ನಾಗಿ ಗೊತ್ತಾಗುತ್ತೆ. ಎಲ್ಲ ಮನುಷ್ಯರು ರಕ್ಷಣೆಯನ್ನು ಹೊಂದಬೇಕು, ಪಾಪದಿಂದ ವಿಮೋಚನೆ ಹೊಂದಬೇಕು ಅನ್ನೋದೇ ದೇವರ ಚಿತ್ತ. ಆದ್ದರಿಂದ ಎಲ್ಲರಿಗೋಸ್ಕರವೂ, ಅಂದರೆ ಎಲ್ಲ ಮನುಷ್ಯರಿಗೋಸ್ಕರವೂ ನಾವು ಪ್ರಾರ್ಥಿಸುವ ಹಂಗಿನಲ್ಲಷ್ಟೇ ನಾವು ಆಗಿರೋದು. ಎಲ್ಲ ದುಷ್ಟರಾಗಿರಲಿ, ಒಳ್ಳೆಯವರಾಗಿರಲಿ, ಯಾರೆಲ್ಲ ಆದರೂ ಆ ಮನುಷ್ಯರಿಗೋಸ್ಕರ, ಅವರ ರಕ್ಷಣೆಗೋಸ್ಕರ ನಾವು ಪ್ರಾರ್ಥನೆ ಮಾಡಬೇಕು. ಅದಲ್ಲದೆ ನೋಡಿ, ಈ ವಾಕ್ಯಗಳಲ್ಲಿ ಅರಸರುಗಳಿಗೂ ಮತ್ತು ಅಧಿಕಾರಿಗಳಿಗೂ ಅವರಿಗಾಗಿ ನಾವು ವಿಜ್ಞಾಪನೆಗಳನ್ನು, ಸ್ತುತಿಗಳನ್ನು ಮತ್ತು ಕೃತಜ್ಞತಾ ಸ್ತುತಿಗಳನ್ನು ಆ ರೀತಿ ಅವರಿಗೋಸ್ಕರ ನಾವು ಪ್ರಾರ್ಥನೆ ಮಾಡಬೇಕು ಅಂತ ದೇವರ ವಾಕ್ಯ ಹೇಳುತ್ತೆ. ಏಕೆಂದರೆ ಅವರಷ್ಟೇ ನಿಯಮಗಳನ್ನೆಲ್ಲ ಮಾಡುವವರು, ದೇಶದ ಪರಿಪಾಲನೆ ಮಾಡೋದಕ್ಕೋಸ್ಕರ ಅವರು ಬೇಕಾದ ನಿಯಮಗಳನ್ನು ಮಾಡುವವರು ಅವರು. ಆದ್ದರಿಂದ ದೈವ ಮಕ್ಕಳಾದ ನಾವು ಒಂದು ಗೌರವದೊಂದಿಗೆ, ಸಮಾಧಾನದೊಂದಿಗೆ, ಶಾಂತಿಯೊಂದಿಗೆ ಜೀವಿಸಲು ಬೇಕಾಗಿರುವ ಒಂದು ಸಂದರ್ಭ ಉಂಟಾಗೋದಕ್ಕೋಸ್ಕರ ನಾವು ಅವರಿಗೋಸ್ಕರವೂ ನಾವು ಪ್ರಾರ್ಥನೆ ಮಾಡಬೇಕು ಅಂತ ದೇವರ ವಾಕ್ಯ ಹೇಳುತ್ತೆ. ಅದಲ್ಲದೆ ನಾವು ಇನ್ನೊಂದು ವಾಕ್ಯ ನೋಡೋಣ. ಪೇತ್ರನು ಬರೆದ 2ನೇ ಪತ್ರಿಕೆ 3ನೇ ಅಧ್ಯಾಯ 9ನೇ ವಾಕ್ಯ. ಕರ್ತನು ತನ್ನ ವಾಗ್ದಾನದ ವಿಷಯವಾಗಿ ತಡ ಮಾಡುತ್ತಾನೆಂಬುದಾಗಿ ಕೆಲವರು ಎಣಿಸುವ ಪ್ರಕಾರ ಆತನು ತಡ ಮಾಡುವವನಲ್ಲ. ಆದರೆ ಯಾವನಾದರೂ ನಾಶವಾಗುವುದರಲ್ಲಿ ಆತನು ಇಷ್ಟಪಡದೆ ಎಲ್ಲರೂ ಪಶ್ಚಾತ್ತಾಪ ಪಡಬೇಕೆಂದು ಅಪೇಕ್ಷಿಸುವವನಾಗಿದ್ದು ನಮ್ಮ ಕಡೆಗೆ ದೀರ್ಘಶಾಂತಿ ಉಳ್ಳವನಾಗಿದ್ದಾನೆ. ಈ ವಾಕ್ಯವನ್ನು ಓದುವಾಗ ಕೆಲವರು ಕರ್ತನು ಬರವು ಇನ್ನೂ ನಿಧಾನ ಆಗುತ್ತೆ, ಇದು ಸಂಶಯ ಅಂತ ತಿಳಿದುಕೊಳ್ಳೋ ಆ ರೀತಿಯಾಗಿ ಮಾತಾಡುವ ದೈವಜನರು ಇರಬಹುದು.
ಆದರೆ ಈ ವಾಕ್ಯದಲ್ಲಿ ಏನು ಹೇಳೋದು, ಕರ್ತನು ಈ ವಾಗ್ದಾನ ಮಾಡುವುದು ತಡ ಮಾಡ್ತಾ ಇರೋದು ಏನಕ್ಕೋಸ್ಕರ ಅಂದರೆ, ಅನೇಕ ಜೀವಿತಗಳು ಇನ್ನೂ ರಕ್ಷಣೆಯ ಭಾಗಕ್ಕೆ ಬರಲಿ, ಪಶ್ಚಾತ್ತಾಪ ಪಟ್ಟುಕೊಂಡು ದೇವರ ಸನ್ನಿಧಿಗೆ ಬರಲಿ ಅನ್ನೋ ಒಂದೇ ಉದ್ದೇಶದಿಂದ ಆತನು ಈ ಕಡೆ ದಿವಸಗಳನ್ನು ದೀರ್ಘ ಮಾಡ್ತಾ ಇದ್ದಾನೆ ಅನ್ನೋದನ್ನು ನಮಗೆ ಈ ವಾಕ್ಯದಿಂದ ನೋಡ್ಬೋದು. ಆಗ ದೇವರ ಚಿತ್ತ ನಮಗೆ ಚೆನ್ನಾಗಿ ಗೊತ್ತಾಗೋದೇನು, ಯಾರೂ ನಶಿಸಿ ಹೋಗಬಾರದು ಅನ್ನೋ ಒಂದು ಒಳ್ಳೆಯ ಚಿತ್ತ, ಒಂದು ಇಷ್ಟ ದೇವರಲ್ಲಿದೆ. ಎಲ್ಲರಿಗೂ ರಕ್ಷೆ ಹೊಂದಬೇಕು ಅನ್ನೋ ಇಷ್ಟ ಇದೆ. ಆದರೆ ದೇವರು ಮನುಷ್ಯನಿಗೆ ಒಂದು ಸ್ವಂತ ವಿಲ್ ಪವರ್, ಅಂದರೆ ಸ್ವಂತವಾಗಿ ತೀರ್ಮಾನಿಸುವ ಶಕ್ತಿ ಮನುಷ್ಯನಿಗೆ ಕೊಟ್ಟಿದ್ದಾರೆ. ಆದ ಕಾರಣ ದೇವರು ಅದರಲ್ಲಿ ಯಾರನ್ನು ನಿರ್ಬಂಧಿಸೋದಿಲ್ಲ, ನೀವು ರಕ್ಷಣೆ ಹೊಂದಲೇಬೇಕು ಅಂತ ಹೇಳೋದಿಲ್ಲ. ಆದರೆ ನಾವು ದೈವ ಮಕ್ಕಳಾಗಿರೋ ನಮಗೆ ಒಂದು ಬಾಧ್ಯತೆ ಏನಿದೆ ಅಂದರೆ, ನಾವು ಮನುಷ್ಯರಿಗಾಗಿ ಮಧ್ಯಸ್ಥಿಗೆ ವಹಿಸುವ ಒಂದು ಕಾರ್ಯ ದೇವರ ವಾಕ್ಯದಲ್ಲಿ ಇಟ್ಟಿದ್ದಾನೆ. ಅದೇ ಹೇಳೋದು ಪ್ರಾರ್ಥನೆ ಅಂತ. ಆ ಪ್ರಾರ್ಥನೆಯಲ್ಲಿ ಈ ಮನುಷ್ಯರಿಗಾಗಿ ನಾವು ಮಧ್ಯಸ್ಥಿಗೆ ವಹಿಸುವಾಗ ದೇವರು ಅದಕ್ಕೆ ನಮಗೆ ಪ್ರತಿಫಲವನ್ನು ಕೊಡುವವನೂ ಆಗಿದ್ದಾನೆ ಮತ್ತು ಕಾರ್ಯ ಮಾಡುವವನೂ ಆಗಿದ್ದಾನೆ. ಅದೇ ರೀತಿಯಾಗಿ ಇನ್ನೊಂದು ವಾಕ್ಯವನ್ನು ನಾವು ಓದಿಕೊಳ್ಳೋಣ. ಕೀರ್ತನೆಗಳು 2ನೇ ಕೀರ್ತನೆ ಅದರಲ್ಲಿ 8ನೇ ವಾಕ್ಯವನ್ನು ಓದೋಣ. ನನ್ನನ್ನು ಕೇಳು, ಆಗ ಅನ್ಯ ಜನರನ್ನು ನಿನ್ನ ಬಾಧ್ಯತೆಯಾಗಿಯೂ ಭೂಮಿಯ ಕಟ್ಟಕಡೆಯವರೆಗೆ ನಿನ್ನ ಸ್ವಾಸ್ಥ್ಯವಾಗಿಯೂ ಕೊಡುವೆನು. ಈ ಒಂದು ವಾಕ್ಯವನ್ನು ನಾವು ಓದುವಾಗ ಒಂದು ವಾಗ್ದಾನದ ರೀತಿಯಾಗಿ ಈ ವಾಕ್ಯ ಇದ್ದರೂ ಕೂಡ ಅದು ವಾಗ್ದಾನವೇ ಸರಿ, ಇಲ್ಲ ಅಂತ ಇಲ್ಲ. ಆದರೆ ಆ ವಾಗ್ದಾನದ ಜೊತೆ ನಮಗೆ ಒಂದು ದೊಡ್ಡ ಜವಾಬ್ದಾರಿಯೂ ಉಂಟು ದೈವ ಮಕ್ಕಳೇ. ಅದೇ ನೀನು ಕೇಳು. ಆಗ ನಾವು ಕೇಳುವವರಾಗಿರಬೇಕು. ಈ ಜನಾಂಗಗಳನ್ನು ನಷ್ಟಪಟ್ಟು ಹೋಗುವ ಈ ಆತ್ಮಗಳಿಗಾಗಿ ನಾವು ಕೇಳುವವರಾಗಿರಬೇಕು. ಒಂದು ಆತ್ಮ ಎಷ್ಟು ಬೆಲೆಯುಳ್ಳದು ಅನ್ನೋದು ಇನ್ನೊಂದು ವಾಕ್ಯವನ್ನು ನಾವು ಓದಿಕೊಳ್ಳೋಣ ದೈವ ಮಕ್ಕಳೇ. ಮತ್ತಾಯನು ಬರೆದ ಸುವಾರ್ತೆ 16ನೇ ಅಧ್ಯಾಯ 26ನೇ ವಾಕ್ಯ. ಒಬ್ಬ ಮನುಷ್ಯನು ಇಡೀ ಲೋಕವನ್ನು ಸಂಪಾದಿಸಿಕೊಂಡು ತನ್ನ ಆತ್ಮನನ್ನು ನಷ್ಟಪಡಿಸಿಕೊಂಡರೆ ಅವನಿಗೆ ಲಾಭವೇನು? ಇಲ್ಲವೇ ತನ್ನ ಆತ್ಮಕ್ಕೆ ಬದಲಾಗಿ ಒಬ್ಬ ಮನುಷ್ಯನು ಏನು ಕೊಟ್ಟಾನು? ನೋಡಿ, ಈ ವಾಕ್ಯದಲ್ಲಿ ನಮಗೆ ಗೊತ್ತಾಗೋದು, ಒಬ್ಬ ಮನುಷ್ಯನು ಇಡೀ ಲೋಕವನ್ನು ಸಂಪಾದಿಸಿದ ಅಂತ ಇಟ್ಕೊಳ್ಳಿ. ಆ ರೀತಿಯಾಗಿ ಸಂಪಾದಿಸೋದಕ್ಕೆ ಆಗೋದಿಲ್ಲ. ಆದರೂ ಕೂಡ ಆ ರೀತಿಯಾದ ಒಂದು ಸಂಪಾದನೆಯನ್ನು ಮಾಡಿ ಎಲ್ಲ ಐಶ್ವರ್ಯವನ್ನು ಅವನು ಗಳಿಸಿಕೊಂಡ್ರು ಅವನ ಆತ್ಮನನ್ನು ನಷ್ಟಪಡಿಸಿಕೊಂಡ್ರೆ ಅವನಿಗೆ ಯಾವ ಲಾಭವೂ ಇಲ್ಲ ಅಂತ ಈ ವಾಕ್ಯ ಹೇಳುತ್ತೆ. ಆದರೆ ನಾವು ಒಂದು ಉದಾಹರಣೆಯಾಗಿ ನಾವು ಒಂದು ಆಲೋಚನೆ ಮಾಡೋದಾದರೆ, ಒಂದು ತಕ್ಕಡಿಯಲ್ಲಿ ಒಂದು ಆತ್ಮನನ್ನು ಮತ್ತು ಒಂದು ಪ್ರಪಂಚದಲ್ಲಿರುವ ಎಲ್ಲ ಸಂಪತ್ತನ್ನು ತೂಗಿ ನೋಡುವಾಗ ಯಾವುದು ಕೆಳಗೆ ಬರುತ್ತೆ ಅಂತ ನೀವು ಯೋಚನೆ ಮಾಡಬಹುದು. ಆತ್ಮನೇ ಬೆಲೆಯುಳ್ಳದಾಗಿ ಕೆಳಗೆ ಬರ್ತಾನೆ. ಯಾಕೆಂದರೆ ಅಷ್ಟು ಅದು ಬೆಲೆಯುಳ್ಳದು. ಆ ಆತ್ಮನ ಬೆಲೆ ಒಂದೊಂದು ಮನುಷ್ಯನಿಗೂ ಅವನಿಗೆ ಅದು ಗೊತ್ತಿಲ್ಲ, ಅವನಿಗೆ ಅದು ತೋಚೋದೂ ಇಲ್ಲ, ಅದರ ಬಗ್ಗೆ ಅವನು ಚಿಂತಿಸೋದೂ ಇಲ್ಲ. ಆದರೆ ದೇವರ ವಾಕ್ಯ ನಮ್ಮನ್ನು ಏನು ಪ್ರಬೋಧಿಸುತ್ತೆ ಅಂತ ಹೇಳಿದ್ರೆ, ಈ ಆತ್ಮನು ತುಂಬ ಬೆಲೆಯುಳ್ಳವನು. ಆಗ ಒಂದೊಂದು ಮನುಷ್ಯನ ಆತ್ಮನು ಎಷ್ಟು ಬೆಲೆಯುಳ್ಳದು ಅಂತ ಹೇಳಿದ್ರೆ, ಈ ಭೂಲೋಕದಲ್ಲಿರುವ ಎಲ್ಲ ಐಶ್ವರ್ಯವನ್ನು ಕೂಡಿಸಿ ಒಂದು ಕಡೆ ಇಟ್ಟಾಗ, ಈ ಕಡೆ ಒಂದು ಆತ್ಮನನ್ನು ಇಟ್ಟಾಗ ಆತ್ಮನೇ ತುಂಬ ಬೆಲೆಯುಳ್ಳದಾಗಿ ದೇವರ ವಾಕ್ಯ ಹೇಳುತ್ತೆ. ಆಗ ಅವನು ಇಲ್ಲವೇ ತನ್ನ ಆತ್ಮಕ್ಕಾಗಿ ಬದಲಾಗಿ ಅವನು ಏನು ಕೊಡೋದಕ್ಕೆ ಸಾಧ್ಯವಿಲ್ಲ. ಆದ್ದರಿಂದಲೇ ಯೇಸು ಕ್ರಿಸ್ತನನ್ನು ಕಳಿಸಿ ದೇವರು ನಮಗೆ ಈ ವಿಮೋಚನೆಗಾಗಿ ಮಾರ್ಗವನ್ನು ಆತನೇ ಮಾಡಿಕೊಟ್ಟಿದ್ದು. ಶಿಲುಬೆಯಲ್ಲಿ ತಾನು ಮರಣವನ್ನು ಹೊಂದಿ 3ನೇ ದಿವಸ ಮೇಲೆದ್ದು ನಮಗೆ ಈ ಪಾಪದ ಮೇಲೆ, ಮರಣದ ಮೇಲೆ ಎಲ್ಲ ಜಯವನ್ನು ಹೊಂದಿ ನಮಗೆ ವಿಶ್ವಾಸದ ಮೂಲಕ ಆ ಜಯವನ್ನು ಕೊಟ್ಟದ್ದು ಈ ಕಾರಣದಿಂದಲೇ. ನಮಗಾಗಿ ನಾವು ಏನು ಮಾಡಿಕೊಳ್ಳಲು ಸಾಧ್ಯವಿಲ್ಲ ಪ್ರಿಯಪಟ್ಟವರೇ. ಆದ ಕಾರಣ ನಾವು ಈ ರಕ್ಷಣೆಯನ್ನು ಹೊಂದಿದ ನಾವು ಈ ಜನರಿಗಾಗಿ ನಾವು ಪ್ರಾರ್ಥನೆ ಮಾಡುವವರಾಗಿರಬೇಕು. ಅದಲ್ಲದೆ ಎಸೆಕಿಯೇಲ್ ಅನ್ನೋ ಗ್ರಂಥ
ಅದರಲ್ಲಿನ 22ನೇ ಅಧ್ಯಾಯ 30ನೇ ವಾಕ್ಯ. ಬೇಲಿ ಕಟ್ಟುವ ಮನುಷ್ಯನನ್ನು ದೇಶಕ್ಕೋಸ್ಕರ ನಾನು ಅದನ್ನು ನಾಶ ಮಾಡದ ಹಾಗೆ ಪೌಳಿಯ ಒಡಕಿನಲ್ಲಿ ನಿಲ್ಲತಕ್ಕವನನ್ನು ಹುಡುಕಿದೆನು, ಆದರೆ ಸಿಕ್ಕಲಿಲ್ಲ. ಯಾವಾಗಲೂ ಒಂದು ದೇಶವನ್ನು, ಒಂದು ಜಾತಿಯನ್ನು ಅಥವಾ ಒಂದು ರಾಷ್ಟ್ರವನ್ನು, ಒಂದು ಕೂಟವನ್ನು, ಒಂದು ಮನುಷ್ಯನನ್ನು ಆಗಲಿ ದೇವರು ನಶಿಸುವಾಗ ಅದಕ್ಕಿಂತ ಮುಂಚೆ ದೇವರು ಒಂದು ಕಾರ್ಯ ಮಾಡ್ತಾನೆ. ಏನಂದರೆ, ಇವನಿಗೋಸ್ಕರ ಯಾರಾದರೂ ಮಧ್ಯಸ್ಥಿಕೆ ಮಾಡುವವರು ಉಂಟೋ ಅಂತ ನೋಡ್ತಾನೆ. ಅದೇ ಈ ವಾಕ್ಯಗಳಲ್ಲಿ ನೋಡಿ, ಮತ್ತೊಮ್ಮೆ ಓದಿಕೊಳ್ಳೋಣ. ಬೇಲಿ ಕಟ್ಟುವ ಮನುಷ್ಯನನ್ನು ದೇಶಕ್ಕೋಸ್ಕರ ನಾನು ಅದನ್ನು ನಾಶ ಮಾಡದ ಹಾಗೆ ಪೌಳೆಯ ಒಡಕಿನಲ್ಲಿ ನಿಲ್ಲತಕ್ಕವನನ್ನು ಹುಡುಕಿದೆನು, ಆದರೆ ಸಿಕ್ಕಲಿಲ್ಲ. ಆದರೆ ಈ ವಾಕ್ಯದಲ್ಲಿ ಹೇಳುವಾಗ ನೋಡಿ, ಪೌಳೆಯ ಒಡಕಿನಲ್ಲಿ ನಿಲ್ಲುವ ಒಬ್ಬ ಮನುಷ್ಯನನ್ನು ದೇವರು ಹುಡುಕ್ತಾನೆ. ಏನಂದರೆ, ಈ ಮನುಷ್ಯನನ್ನು ನಶಿಸೋದಕ್ಕೆ ದೇವರಿಗೆ ಇಷ್ಟ ಇಲ್ಲ. ನಾವು ಮೊದಲೇ ನೋಡಿದ್ವಲ್ಲ, ಎಲ್ಲರೂ ರಕ್ಷಣೆ ಹೊಂದಬೇಕು ಅಂತಲೇ ದೇವರಿಗೆ ಇಷ್ಟ. ಅದಕ್ಕೋಸ್ಕರ ಮಧ್ಯಸ್ಥಿಕೆ ವಹಿಸುವವನು ಯಾರಾದರೂ ಇದ್ದಾನಾ ಅಂತ ನೋಡುವಾಗ ಆಗ ದೇವರು ಹೇಳೋದು, ಆದರೆ ಸಿಕ್ಕಲಿಲ್ಲ. ಈ ಸಂದರ್ಭದಲ್ಲಿ ಅಲ್ಲಿ ಯಾರೂ ಇಲ್ಲದೇ ಇರುವ ಒಂದು ಅನುಭವ ಕಂಡುಬಂತು. ಅದಕ್ಕಾಗಿ ನಾವು ಯಾವಾಗಲೂ ಈ ಪೌಳೆಗೋಡೆಯ ಆ ಬಿರುಕಿನಲ್ಲಿ ಮಧ್ಯ ನಿಂತು ಮಧ್ಯಸ್ಥಿಕೆ ವಹಿಸುವವರಾಗಿ ದೇವರಿಗೂ ಮತ್ತು ನಶಿಸಿ ಹೋಗುವ ಈ ಜೀವಿತಗಳಿಗಾಗಿ ನಾವು ಮಧ್ಯಸ್ಥಿಕೆ ವಹಿಸುವವರಾಗಿ ಕಾಣಲ್ಪಡಬೇಕು. ಆಗ ಈ ಪ್ರಾರ್ಥನೆ ದೇವರಿಗೆ ಎಷ್ಟು ಮೆಚ್ಚುಗೆ ಆಗಿದೆ ಅನ್ನೋದನ್ನು ನೋಡಿ. ಯಾವ ಒಂದು ಕೊಲೆಗಾರನೇ ಆಗಿರಲಿ, ವ್ಯಭಿಚಾರಿಯಾಗಿರುವ ಒಂದು ಮನುಷ್ಯನೇ ಆಗಿರಲಿ, ಅವನಿಗಾಗಿ ನಾವು ಪ್ರಾರ್ಥನೆ ಮಾಡುವಾಗ ಅದು ದೇವರ ಚಿತ್ತ 100% ಅದು ದೇವರ ಚಿತ್ತವಾಗಿರುತ್ತೆ. ಏಕೆಂದರೆ ದೇವರು ಯಾರನ್ನು ನಶಿಸಿ ಹೋಗಬೇಕು ಅಂತ ಆತನು ಇಷ್ಟಪಡೋದೇ ಇಲ್ಲ. ಆನಂತರ ಈ ಪೌಳೆಗೋಡೆಯ ಮಧ್ಯದಲ್ಲಿ ಯಾರಾದರೂ ಈ ಬಿರುಕುಗಳ ಮಧ್ಯದಲ್ಲಿ ನಿಲ್ಲುವವರು ಉಂಟೋ ಅಂತ ನೋಡುವಾಗ ನಾವು ಆ ರೀತಿ ಮಧ್ಯದಲ್ಲಿ ನಿಂತು ಮಧ್ಯಸ್ಥಿಕೆ ವಹಿಸುವ ದೈವ ಮಕ್ಕಳೇ ಆಗಿದ್ದಲ್ಲಿ ದೇವರಿಗೆ ತುಂಬಾ ಇಷ್ಟವಾಗುತ್ತೆ. ದೈವ ಮಕ್ಕಳೇ, ಈಗ ನೀವು ಅನ್ಬಹುದು, ನೀವು ಮನೆಯಲ್ಲೇ ಜೊತೆಯಲ್ಲೇ ವಾಸವಾಗಿರುವ ಅನೇಕ ಜನರು, ಅಂದರೆ ನಿಮ್ಮ ಪ್ರಿಯಪಟ್ಟವರು, ತಂದೆ ತಾಯಿ ಆಗಿರಬಹುದು, ಅಥವಾ ಸ್ವಂತ ಹೆಂಡತಿ ಗಂಡ ಮಕ್ಕಳೋ ಅಥವಾ ನೆಂಟರಿಷ್ಟರೋ, ಅವರೆಲ್ಲರೂ ಈ ಸತ್ಯ ಮಾರ್ಗವನ್ನು ಅರಿಯದೇ ಇರಬಹುದು. ಅವರಿಗೋಸ್ಕರ ನಾವು ಪ್ರಾರ್ಥನೆ ಮಾಡುವ ಹಂಗಿನಲ್ಲಷ್ಟೇ ಆಗಿದ್ದೀವಿ ದೈವ ಮಕ್ಕಳೇ. ಅದು ಆತ್ಮಾರ್ಥತೆಯೊಂದಿಗೆ, ಕಣ್ಣು ನೀರಿನೊಂದಿಗೆ ದೇವರೇ ಇವರನ್ನು ರಕ್ಷಿಸಲೇಬೇಕು ಅನ್ನುವುದಾಗಿ ನಾವು ನಿರ್ಬಂಧ ಹಿಡಿದು ದೇವರ ಸನ್ನಿಧಿಯಲ್ಲಿ ಬೇಡಿದರೂ ದೇವರು ಇದಕ್ಕೆ ಒಳ್ಳೆಯ ಅಭಿಪ್ರಾಯವನ್ನೇ ದೇವರು ಕೊಡ್ತಾನೆ. ಯಾಕೆಂದರೆ ದೇವರ ಚಿತ್ತ ಅದೇನೇನೆ. ಅದೇ ನೆಂಟರಿಷ್ಟರು, ನಮ್ಮ ಪ್ರಿಯಪಟ್ಟವರು ಈ ಸತ್ಯವನ್ನು ಅರಿಯದೇ ಇರುವವರನ್ನು ನಾವು ಮಧ್ಯಸ್ಥಿಕೆ ವಹಿಸಿ ನಾವು ಪ್ರಾರ್ಥಿಸಬೇಕು. ಅದಲ್ಲದೆ ನಮ್ಮ ಊರಿನಲ್ಲಿರುವವರು, ನಮ್ಮ ಲೇಔಟ್ನಲ್ಲಿರುವವರು ಎಲ್ಲರಿಗೋಸ್ಕರ ನಾವು ಪ್ರಾರ್ಥನೆ ಮಾಡುವವರಾಗಿರಬೇಕು. ಅವರು ಸುವಾರ್ತೆಯನ್ನು ಕೇಳುವವರಾಗಿರಲಿ, ಕೇಳುವುದೇ ಹೋಗಲಿ, ಅವರು ಸುವಾರ್ತೆಗೆ ಎದುರಾಗಿ ವೈರಿಗಳಾಗಿರಲಿ, ಆದರೂ ಕೂಡ ಅವರಿಗಾಗಿ ನಾವು ಪ್ರಾರ್ಥನೆ ಮಾಡುವವರಾಗಿರಬೇಕು. ಅವರ ಆತ್ಮಗಳು ದೇವರ ಸನ್ನಿಧಿಯಲ್ಲಿ ಬೆಲೆಯುಳ್ಳದು ದೈವ ಮಕ್ಕಳೇ. ಅದಲ್ಲದೆ ನಮ್ಮ ಜಿಲ್ಲೆ ಆಗಿರಲಿ, ರಾಷ್ಟ್ರಗಳನ್ನು, ದೇಶಗಳನ್ನು ವಹಿಸಿ ನಾವು ಪ್ರಾರ್ಥನೆ ಮಾಡಬಹುದು. ಈ ಕೋವಿಡ್-19 ಆ ಕಾರ್ಯದಿಂದ ಬೇರೆ ದೇಶಗಳಿಗೆ ನಾವು ಹೋಗೋದಕ್ಕೆ ಸಂದರ್ಭ ಇಲ್ಲ. ಅದಕ್ಕೆ ಹೋಗೋದಕ್ಕೆ ನಮಗೆ ವೀಸಾ ಬೇಕು, ಟಿಕೆಟ್ ಬೇಕು, ಹಣ ಬೇಕು, ಎಲ್ಲ ಬೇಕು. ಆದರೆ ನಾವು ಪ್ರಾರ್ಥನೆಯಲ್ಲಿ ಈ ದೇಶಗಳನ್ನೆಲ್ಲ ಸಂಧಿಸಬಹುದು. ಆ ದೇಶಗಳಲ್ಲಿ ನಡೆಯುವ ಕಾರ್ಯಗಳನ್ನು ಅರಿತು ಆ ಮನುಷ್ಯರು ಎಷ್ಟು ದುರ್ಮಾರ್ಗಿಗಳಾಗಿದ್ದಾರೆ ಎಂದು ಅರಿತಾಗ ನಮ್ಮ ದೇವರ ಮಕ್ಕಳಾಗಿರುವ ನಮ್ಮ ಹೃದಯದಲ್ಲಿ ಒಂದು ವ್ಯಾಕುಲ, ಒಂದು ಹಂಬಲ ನಮ್ಮ ಜೀವನದಲ್ಲಿ ಉಂಟಾಗಬೇಕು. ಅದು ಕರ್ತನ ಅದೇ ಮನಸ್ಸುಳ್ಳವರಾಗಿ ಅವರಿಗಾಗಿ ನಾವು ಮಧ್ಯಸ್ಥಿಕೆ ವಹಿಸುವವರಾಗಿ ನಾವು ತೀರೋಣ ದೈವ ಮಕ್ಕಳೇ. ಅದಲ್ಲದೆ ಯೇಸು ಕ್ರಿಸ್ತನು ತಾನು ಶಿಲುಬೆಯನ್ನು ಹೊತ್ತುಕೊಂಡು ಹೋಗುತ್ತಾ ಇರುವ ಆ ಸಂದರ್ಭದಲ್ಲಿ ಒಂದು ವಾಕ್ಯವನ್ನು ನಾವು ಓದಿಕೊಳ್ಳೋಣ. ಆ ಸಮಯದಲ್ಲಿ ಯೇಸು ಕ್ರಿಸ್ತನು ಆಡಿದ ಒಂದು ವಾಕ್ಯವನ್ನು ನಾವು ಓದಿಕೊಳ್ಳೋಣ. ಲೂಕನು ಬರೆದ ಸುವಾರ್ತೆ 23ನೇ ಅಧ್ಯಾಯ 28ನೇ ವಾಕ್ಯ. ಆದರೆ ಯೇಸು ಅವರ ಕಡೆಗೆ ತಿರುಗಿಕೊಂಡು, ಯೆರೂಸಲೇಮಿನ ಕುವಾರ್ತಿಯರೇ, ನನಗಾಗಿ ಅಳಬೇಡಿರಿ, ಆದರೆ ನಿಮಗಾಗಿಯೂ ನಿಮ್ಮ ಮಕ್ಕಳಿಗಾಗಿಯೂ ಅಳಿರಿ.
ಅದೇ ನೋಡಿ, ಯೇಸು ಕ್ರಿಸ್ತನ ಆ ಶಿಲುಬೆಯನ್ನು ಹೊತ್ತುಕೊಂಡು ಆ ಕಷ್ಟದಲ್ಲಿ ಆ ಯೇಸು ಕ್ರಿಸ್ತನು ಯಾತ್ರೆ ಆಗ್ತಾ ಇರುವಾಗ ಯೆರೂಸಲೇಮಿನ ಸ್ತ್ರೀಯರು ಅನೇಕರು ಅಳುವವರಾಗಿ ಕಂಡು ಬಂದರು. ಆಗ ಯೇಸು ಕ್ರಿಸ್ತನು ತಾನು ಹೇಳಿದ ಈ ವಾಕ್ಯಗಳಷ್ಟೇ ನಾವು ಓದಿಕೊಂಡಿದ್ದು. ಆಗ ನನಗಾಗಿ ನೀವು ಅಳಬೇಡಿರಿ, ನೀವು ನಿಮ್ಮ ಮಕ್ಕಳಿಗಾಗಿ ನಿಮಗಾಗಿ ನೀವು ಹತ್ತುಕೊಳ್ಳಿ ಅಂತ ಹೇಳಿದರು. ಏಕೆಂದರೆ ಈಗ ಇರುವ ತಲೆಮಾರೆಯನ್ನು ನೀವು ವೀಕ್ಷಿಸುವುದಾದರೆ ದೈವ ಮಕ್ಕಳೇ, ಯುವಕರನ್ನು ಯುವತಿಯರನ್ನು ಯಾವಾಗಲೂ ನಾವು ಪ್ರಾರ್ಥಿಸುವವರಾಗಿ ಆಗಿರಬೇಕು. ಏಕೆಂದರೆ ಈಗ ಇರುವ ಈ ಮಾಧ್ಯಮಗಳು ಮತ್ತು ಅವರು ತಂದೆ ತಾಯಿಗಳನ್ನು ಕೂಡ ಗೌರವಿಸದೆ, ದೇವರ ಭಯವಿಲ್ಲದೆ ಅವರು ಆಗಿರುವ ಅವಸ್ಥೆಗಳನ್ನು ನೋಡಿದರೆ ತಂದೆ ತಾಯಿಗಳಾದ ನಾವು ಎಷ್ಟೋ ಹತ್ತು ಪ್ರಾರ್ಥಿಸಬೇಕಾದದ್ದುಂಟು. ಇನ್ನು ನಾವು ಪ್ರಲಾಪಗಳ ಪುಸ್ತಕ 2ನೇ ಅಧ್ಯಾಯ 19ನೇ ವಾಕ್ಯವನ್ನು ಓದುವುದಾದರೆ, ಎದ್ದೇಳು, ರಾತ್ರಿಯಲ್ಲಿ ಕೂಗು, ನಿನ್ನ ಹೃದಯವನ್ನು ಕರ್ತನ ಸಮ್ಮುಖದಲ್ಲಿ ಆರಂಭದ ಜಾವಗಳಲ್ಲಿ ನೀರಿನಂತೆ ಹೊಯ್ಯಿ, ನಿನ್ನ ಕೈಗಳನ್ನು ಆತನ ಕಡೆ ಎತ್ತು, ಏಕೆಂದರೆ ನಿನ್ನ ಚಿಕ್ಕ ಮಕ್ಕಳು ಪ್ರಾಣವು ಪ್ರತಿಯೊಂದು ಬೀದಿಯಲ್ಲಿ ಹಸಿವೆಯಿಂದ ದುರ್ಬಲವಾಗಿದೆ. ಅದೇ ದೈವ ಮಕ್ಕಳೇ, ನಾವು ಈ ರೀತಿಯಾಗಿ ಬೀದಿಯಲ್ಲಿ ಸಾಯುವ ಒಂದು ಯೌವನಸ್ಥರನ್ನು ನಾವು ಕಾಣದೇ ಇರಬಹುದು. ಆದರೆ ಅವರ ಆತ್ಮ ಜೀವನವನ್ನು ಹೊಂದದೆ, ಹಸಿವಿನಿಂದ ಆತ್ಮೀಕವಾದ ಒಂದು ಆಹಾರ ಇಲ್ಲದೆ ಅವರು ಹಸಿದವರಾಗಿದ್ದಾರೆ ಮತ್ತು ಪಾಪದ ಬಂಧನಗಳಲ್ಲಿ ಅವರಾಗಿದ್ದಾರೆ, ವೈರಿಯ ಹಿಡಿಯಲ್ಲಿ ಅವರಾಗಿದ್ದಾರೆ, ಅವರ ದುರ್ಮಾರ್ಗತನದಿಂದ ಅವರು ಕೆಟ್ಟು ಹೋಗಿದ್ದಾರೆ. ಇವರು ದೇವರನ್ನು ಅರಿತುಕೊಳ್ಳುವುದು ಮತ್ತು ರಕ್ಷಣೆಯನ್ನು ಹೊಂದುವುದು ದೇವರ ಚಿತ್ತವಾಗಿದೆ. ಆದ್ದರಿಂದ ಹಿರಿಯರಾದ ನಾವು ಎಷ್ಟೋ ಮಕ್ಕಳಿಗಾಗಿ ಅಳಬೇಕು. ನಮ್ಮ ಸ್ವಂತ ಮಕ್ಕಳು ಮಾತ್ರವಲ್ಲ, ಯೌವನಸ್ಥರಾಗಿರುವ ಅನೇಕ ಹುಡುಗರು ಅನೇಕರು ಈ ಪಾಪದ ಬಂಧನಗಳಲ್ಲಿ ಏರ್ಪಟ್ಟಿರುವುದನ್ನು ನಾವು ಪ್ರತಿನಿತ್ಯ ನಾವು ಕಣ್ಣಾರೆ ನಾವು ಕಂಡುಕೊಂಡಾಗಿದ್ದೀವಿ. ದೈವ ಮಕ್ಕಳೇ, ಆ ಸಮಯದಲ್ಲಿ ಅವರಿಗಾಗಿ ನಾವು ಪ್ರಾರ್ಥನೆ ಮಾಡಬೇಕು. ಆ ರೀತಿಯಾಗಿ ನೀವು ಪ್ರಾರ್ಥನೆ ಮಾಡ್ತಾ ಇದ್ದೀರಾ? ಈ ವಿಷಯಗಳಿಗಾಗಿ ನೀವು ಪ್ರಾರ್ಥನೆ ಮಾಡಬೇಕು ಅನ್ನೋದಷ್ಟೇ ನನ್ನ ಹಂಬಲ, ನನ್ನ ಇಷ್ಟ. ಅದಕ್ಕೋಸ್ಕರ ಅಷ್ಟೇ ನಾನು ನಿಮ್ಮ ಜೊತೆ ಈ ವಾಕ್ಯಗಳನ್ನು ನಾನು ಹಂಚ್ತಾ ಇದ್ದೀನಿ. ದೈವ ಮಕ್ಕಳೇ, ಇದನ್ನು ತಿಳಿದುಕೊಂಡು ಈ ಮುಖ್ಯವಾದ ಕಾರ್ಯಗಳಿಗಾಗಿ ನಾವು ಪ್ರಾರ್ಥನೆ ಮಾಡಬೇಕು. ಒಂದನೇದೇನು, ನಾಶವಾಗುವ ಎಲ್ಲ ಜನತೆಗಾಗಿ ನಾವು ಪ್ರಾರ್ಥನೆ ಮಾಡುವವರಾಗಿರಬೇಕು. ಎರಡನೇದು ಸೇವಕರಿಗಾಗಿ. ಸೇವಕರು ದೇವರ ವಾಕ್ಯವನ್ನು ತಕ್ಕ ವಿಧದಲ್ಲಿ ಅವರು ನಮ್ಮೊಂದಿಗೆ ಹಂಚಬೇಕು ಅನ್ನುವುದಾದಲ್ಲಿ ದೇವರ ಆತ್ಮನು ಅವರಿಗೆ ಅವರ ನಾಲಿಗೆಯಲ್ಲಿ ತಕ್ಕದಾದ ವಚನಗಳನ್ನು ಕೊಡಬೇಕು. ಅದಕ್ಕಾಗಿ ನಾವು ಪ್ರಾರ್ಥನೆ ಮಾಡಬೇಕು ಅನ್ನೋದನ್ನು ಒಂದು ವಾಕ್ಯವನ್ನು ನಾವು ಓದೋಣ. ಎಫೆಸದವರಿಗೆ ಬರೆದಿರುವ ಪತ್ರಿಕೆ 6ನೇ ಅಧ್ಯಾಯ 19ನೇ ವಾಕ್ಯ. ನಾನು ಬಾಯಿ ತೆರೆಯುವಾಗ ಗುಪ್ತವಾಗಿದ್ದ ಸುವಾರ್ತೆಯ ಮರ್ಮವನ್ನು ಧೈರ್ಯವಾಗಿ ತಿಳಿಸುವುದಕ್ಕೆ ಬೇಕಾದ ಮಾತನ್ನು ನನಗೆ ಅನುಗ್ರಹಿಸಬೇಕೆಂದು ಪ್ರಾರ್ಥಿಸಿರಿ. ಇದು ದೇವರ ಸೇವಕನಾದ ಪೌಲನು ಎಫೆಸದಲ್ಲಿರುವ ದೇವ ಜನರಿಗೆ ಈ ರೀತಿಯಾಗಿ ಬೇಡಿಕೊಳ್ತಾ ಇದ್ದಾನೆ. ಏನಕ್ಕೋಸ್ಕರ? ಅವನು ಅಷ್ಟು ಚೆನ್ನಾಗಿ ದೇವರ ಆತ್ಮನಲ್ಲಿ ತುಂಬಲ್ಪಟ್ಟಿದ್ದರು ಮತ್ತು ಅನೇಕ ದೇಶಗಳಲ್ಲಿ ಹೋಗಿ ದೇವರ ಸಭೆಗಳನ್ನು ಸ್ಥಾಪನೆ ಮಾಡಿದ್ದರು. ಆ ರೀತಿಯಾದ ಸೇವಕನು ಕೂಡ ಈ ರೀತಿಯಾದ ಒಂದು ಬೇಡಿಕೆ ದೇವ ಮಕ್ಕಳ ಮುಂದೆ ಹೇಳ್ತಾ ಇದ್ದಾನೆ. ಏನಕ್ಕೋಸ್ಕರ? ದೇವರ ವಾಕ್ಯವನ್ನು ತಕ್ಕ ರೀತಿಯಾಗಿ ನಾನು ತಿಳಿಸುವುದಕ್ಕೆ ನನಗೆ ಬೇಕಾದ ಧೈರ್ಯ ಬೇಕು ಮತ್ತು ನನಗೆ ಸಂದರ್ಭ ಒದಗಿ ಬರಬೇಕು. ಅದಕ್ಕೋಸ್ಕರ ನೀವು ಪ್ರಾರ್ಥನೆ ಮಾಡಿ ಅಂತ ಕೇಳುವವನಾದನು. ಅದಲ್ಲದೆ ಇನ್ನೊಂದು ವಾಕ್ಯವನ್ನು ಓದೋಣ. ಕೊಲೋಸ್ಯದವರಿಗೆ ಬರೆದಿರುವ ಪತ್ರಿಕೆ 4ನೇ ಅಧ್ಯಾಯ 3-4 ವಾಕ್ಯಗಳನ್ನು ಓದಿಕೊಳ್ಳೋಣ. ನಾವು ಕ್ರಿಸ್ತನ ಮರ್ಮವು ಮಾತನಾಡುವಂತೆ ದೇವರು ಅನುಕೂಲವಾದ ಬಾಗಿಲನ್ನು ನಮಗೆ ತೆರೆಯುವ ಹಾಗೆ ನಮಗೋಸ್ಕರ ಪ್ರಾರ್ಥಿಸಿರಿ. ಇದಕ್ಕೋಸ್ಕರವೇ ನಾನು ಸೆರೆಯಲ್ಲಿ ಆಗಿದ್ದೇನಲ್ಲ. ನೋಡಿ, ಪೌಲನು ತಾನು ಸೆರೆಯಲ್ಲಾಗಿರುವ ಆ ಸಮಯದಲ್ಲಿ ಕೂಡ ಆತನು ಸೆರೆಯಲ್ಲಾಗಿದ್ದೀನಲ್ವಾ, ಆದ್ದರಿಂದ ಸೆರೆಯಿಂದ ನನ್ನನ್ನು ಬಿಡಿಸೋದಕ್ಕೋಸ್ಕರ ನೀವು ಪ್ರಾರ್ಥಿಸಿರಿ ಅಂತ ಆತನು ಕೇಳಿಕೊಳ್ಳಲಿಲ್ಲ.
ಆತನು ಕೇಳಿಕೊಂಡಿದ್ದು ನಾವು ಈ ವಾಕ್ಯದಲ್ಲಿ ಓದುವಾಗ ನಮಗೇನೇ ಒಂದು ಆಶ್ಚರ್ಯ ಆಗುತ್ತೆ ದೈವ ಮಕ್ಕಳೇ. ಏನಂದರೆ, ನಾನು ಒಂದು ಬಂಧನದಲ್ಲಿ, ಒಂದು ಕಾರಾಗೃಹದಲ್ಲಿ ಆಗಿದ್ದರೂ ಕೂಡ ದೇವರ ವಾಕ್ಯವನ್ನು ಅನುಕೂಲವಾದ ಒಂದು ಬಾಗಿಲನ್ನು ತೆರೆಯುವಾಗ ಆ ದೇವರ ವಾಕ್ಯವನ್ನು ತಿಳಿಸಲು ನನಗೆ ಮಾರ್ಗ ಒದಗಿ ಬರಬೇಕು, ಅದಕ್ಕೋಸ್ಕರ ಪ್ರಾರ್ಥನೆ ಮಾಡಿ ಅಂತ ಕೇಳುವವನಾದ ಪೌಲನು. ನಾವಾಗಿದ್ದರೆ ಏನಂತೀವಿ? ಅಯ್ಯೋ, ನಮಗೆ ಈ ಸೆರೆಯಲ್ಲಿ ಆಗಿದ್ದೀನಪ್ಪ, ನಮಗೋಸ್ಕರ ಪ್ರಾರ್ಥನೆ ಮಾಡಿ, ಈ ಸೆರೆಯಿಂದ ಹೊರಗೆ ಬರೋದಕ್ಕೆ ನಮಗೆ ಪ್ರಾರ್ಥನೆ ಮಾಡಿ ಅಂತ ಹೇಳ್ತೀವಿ. ಆದರೆ ಪೌಲನು ತಾನು ತನ್ನ ಸೇವೆಯಲ್ಲಿ ಮುಂದುವರಿಯೋದು ಹೇಗೆ ಅಂದರೆ, ಕಾರಾಗೃಹದಲ್ಲಾಗಿರಲಿ, ಬೇಡಿಗಳಲ್ಲಾಗಿರಲಿ, ಹೇಗಾಗಿದ್ದರು ಆತನು ಒಂದು ವಾಕ್ಯದಲ್ಲಿ ಹೇಳಿದ್ದಾನೆ, ದೇವರ ವಾಕ್ಯಕ್ಕೆ ಬಂಧನಗಳು ಇಲ್ಲ ಅಂತ. ಏಕೆಂದರೆ ಬಂಧನದಲ್ಲಿ ತಾನು ಆಗಿದ್ದರೂ ಕೂಡ ಆತನಿಗೆ ದೇವರ ವಾಕ್ಯವನ್ನು ಬೋಧಿಸಬೇಕು. ತಕ್ಕ ಬಾಗಿಲುಗಳನ್ನು ತೆರೆದಾಗ ಮಾತ್ರವೇ ನಮಗೆ ದೇವರ ವಾಕ್ಯವನ್ನು ಬೋಧಿಸೋದಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೋಸ್ಕರ ದೇವರ ಸೇವಕರಿಗಾಗಿ ನಾವು ಪ್ರಾರ್ಥನೆ ಮಾಡುವಂಥವರಾಗಿರಬೇಕು ದೈವ ಮಕ್ಕಳೇ. ಈಗ ಅನೇಕ ದೇಶಗಳಲ್ಲಿ ಈ ಲಾಕ್ಡೌನು ಆ ರೀತಿಯಾಗಿ ಅನೇಕ ದೈವ ದಾಸರು ತಮ್ಮ ಸೇವೆಯನ್ನು ಮಾಡಲು ಸಾಧ್ಯವಿಲ್ಲದೆ ಆನ್ಲೈನಲ್ಲೂ ನಾನಾ ರೀತಿಗಳಲ್ಲಿ ಅವರು ದೇವರ ಸೇವೆಯನ್ನು ಮಾಡ್ತಾ ಇದ್ದಾರೆ. ಆ ರೀತಿ ಆಗಿರುವಾಗ ಅವರಿಗೆ ಅನೇಕ ಬಾಗಿಲುಗಳನ್ನು ತೆಗೆದುಕೊಡು ದೇವರೇ ಅಂತ ನಾವು ಪ್ರಾರ್ಥನೆ ಮಾಡಬೇಕು. ಅದಲ್ಲದೆ ದೈವ ಮಕ್ಕಳು ಕೂಡ ದೇವರ ಸೇವಕರು ಮಾಡುವ ಸೇವೆಯನ್ನು ಸ್ವೀಕರಿಸಲು, ಅದನ್ನು ಕೇಳಲು, ನಾವು ಆತ್ಮಿಕವಾಗಿ ಚೈತನ್ಯಗೊಳ್ಳಲು ಕೂಡ ಹುರುಪುಳ್ಳವರಾಗಿ ನಾವು ಮುಂದೆ ಹೋಗಬೇಕು. ಇದಲ್ಲದೆ ಇನ್ನೊಂದು ವಾಕ್ಯವನ್ನು ಓದೋಣ. ಮತ್ತಾಯನು ಬರೆದಿರುವ ಸುವಾರ್ತೆ 9ನೇ ಅಧ್ಯಾಯ 38ನೇ ವಾಕ್ಯ. ಆದ್ದರಿಂದ ಬೆಳೆಯ ಯಜಮಾನನು ಕೆಲಸಗಾರರನ್ನು ತನ್ನ ಬೆಳೆಗೆ ಕಳಿಸುವಂತೆ ಆತನನ್ನು ಪ್ರಾರ್ಥಿಸಿರಿ ಅಂದನು. ಅದೇ, ಈ ಬೆಳೆ ಏನೋ ಅಧಿಕವಾಗಿದೆ, ಆದರೆ ಕೆಲಸಗಾರರು ಕಡಿಮೆ ಆಗಿದ್ದಾರೆ. ಆ ಬೆಳೆಯ ಒಡೆಯನಾಗಿರುವ ಕರ್ತನಲ್ಲಿ ನಾವು ಬೇಡಬೇಕಾಗಿದೆ. ಎಲ್ಲ ಆತ್ಮಗಳಿಗೂ ಈ ಸುವಾರ್ತೆ ಅಂದಬೇಕಾಗಿದೆ. ಆದ್ದರಿಂದ ಯೇಸುಕ್ರಿಸ್ತನು ಈ ರೀತಿಯಾಗಿ ತನ್ನ ಶಿಷ್ಯರಿಗೆ, ನೀವು ಬೆಳೆಯ ಒಡೆಯನಾಗಿರುವ ಯಜಮಾನನಲ್ಲಿ ನೀವು ಸೇವಕರಿಗಾಗಿ ಇನ್ನೂ ಹೆಚ್ಚು ಸೇವಕರನ್ನು ನೇಮಿಸಲಿ ಎನ್ನುವ ರೀತಿಯಲ್ಲಿ ನೀವು ಪ್ರಾರ್ಥಿಸಿರಿ ಅಂತ ಹೇಳಿದರು. ಇದಕ್ಕಾಗಿ ನಾವು ಪ್ರಾರ್ಥಿಸಬೇಕು ದೈವ ಮಕ್ಕಳೇ. ಅನೇಕ ದೇಶಗಳಲ್ಲಿ ಇನ್ನೂ ಸುವಾರ್ತೆ ಹೋಗಿಲ್ಲ, ಸುವಾರ್ತೆಯ ವಾಕ್ಯಗಳು ಮುದ್ರಣವಾಗಿಲ್ಲ. ಆ ರೀತಿಯಾಗಿರುವಾಗ ಅನೇಕ ಕಮ್ಯುನಿಸ್ಟ್ ರಾಷ್ಟ್ರಗಳಲ್ಲಿ ನಮಗೆ ಸುವಾರ್ತೆಯನ್ನು ಹೇಳಲು ಸ್ವಾತಂತ್ರ್ಯವಿಲ್ಲ. ಅನೇಕ ಅರಬ್ ರಾಷ್ಟ್ರಗಳಲ್ಲಿ, ಸೌದಿ ಅರೇಬಿಯಾ ಆ ರೀತಿಯಾಗಿರುವ ದೇಶಗಳಲ್ಲಿ ಸುವಾರ್ತೆಯನ್ನು ಹೇಳಲು ಸ್ವಾತಂತ್ರ್ಯವಿಲ್ಲ. ಆ ರೀತಿಯಾಗಿರುವಾಗ ಅದಕ್ಕೆ ಒಂದು ಮಾರ್ಗ ತೆರೆದು ಬರಬೇಕು. ಆ ನಂತರ ಆ ದೇಶಗಳಿಗೆ ಹೋಗಿ ಸುವಾರ್ತೆಯನ್ನು ತಿಳಿಸಲು ಸೇವಕರು ಸಿದ್ಧವಾಗಬೇಕು. ಅದಲ್ಲದೆ ಸಿದ್ಧವಾಗೋದು ಮಾತ್ರ ಅಲ್ಲ, ದೇವರು ಕಳಿಸಿಕೊಡಬೇಕು. ದೇವರು ಕಳಿಸಿಕೊಟ್ರೇ ದೇವರು ಕಾರ್ಯ ಮಾಡೋದಕ್ಕೆ ಸಾಧ್ಯ ಆಗೋದು. ಅದಕ್ಕೋಸ್ಕರ ನಾವು ಪ್ರಾರ್ಥಿಸಬೇಕು ದೈವ ಮಕ್ಕಳೇ. ಈ ಪ್ರಪಂಚದಲ್ಲಿರುವ ಎಲ್ಲ ಭೂಖಂಡಗಳಲ್ಲೂ ದೇವರ ವಾಕ್ಯವು ಹಬ್ಬಬೇಕು, ದೇವರ ವಾಕ್ಯವು ಎಲ್ಲರೂ ಕೇಳಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು ಆ ವಿಷಯಕ್ಕಾಗಿ ನಾವು ಪ್ರಾರ್ಥನೆ ಮಾಡುವಂತಾಗೋಣ. ಅದಲ್ಲದೆ ಎಲ್ಲ ಭೂಖಂಡಗಳಲ್ಲೂ ಒಂದೊಂದು ದೇಶಗಳಲ್ಲೂ ನಾವು ದೇವರ ವಾಕ್ಯ ಅಂದಲಿ ಅಂತ ನಾವು ಪ್ರಾರ್ಥನೆ ಮಾಡೋಣ. ಅದಲ್ಲದೆ ಪೌಲನು ತಾನು ಬರೆದಿರುವ ಎಲ್ಲ ಲೇಖನಗಳಲ್ಲೂ ತಾನು ಹೊಂದಿದ ದೈವ ಸಭೆಗೆ ಆತನು ಪ್ರಾರ್ಥಿಸುವ ಪ್ರಾರ್ಥನೆ ಉಂಟು. ಅದೆಲ್ಲ ವಾಕ್ಯಗಳನ್ನು ನಮಗೆ ಓದಲು ಸಾಧ್ಯ ಇಲ್ಲ. ಆದರೂ ನಾವು ಲೇಖನಗಳನ್ನು ಓದುವಾಗ ನಾವು ಶ್ರದ್ಧೆ ಇಟ್ಟು ಗಮನಿಸುವುದಾದರೆ, ಆತನು ಎಲ್ಲ ದೈವ ಮಕ್ಕಳಿಗೂ ಆತನು ಆತ್ಮೀಕ ಚೈತನ್ಯಕ್ಕಾಗಿ, ಉಜ್ಜೀವನಕ್ಕಾಗಿ ಆತನು ಪ್ರಾರ್ಥಿಸುತ್ತಾ ಇದ್ದನು. ಆತ್ಮೀಕವಾಗಿ ನಂಬಿಕೆಯಲ್ಲಿ ಹೆಚ್ಚು ಬರಲಿ, ಪ್ರೀತಿಯಲ್ಲಿ ಅವರು ಸ್ಥಿರವಾಗಿ ನಿಲ್ಲಲಿ, ನಂಬಿಕೆಯಲ್ಲಿ ಸ್ಥಿರವಾಗಿ ನಿಲ್ಲಲಿ ಅನ್ನೋ ರೀತಿಯಾದ ಅನೇಕ ಪ್ರಾರ್ಥನೆಗಳನ್ನು ಆತನು ಮಾಡಿದ್ದುಂಟು. ಆಗ ಆ ಪ್ರಾರ್ಥನೆಗಳನ್ನೆಲ್ಲ ನೋಡುವಾಗ ನಮಗೆ ಏನು ಒಂದು ತಿಳಿದು ಬರುತ್ತೆ, ಏನಂದರೆ ದೇವರ ಸಭೆಗಾಗಿ ನಾವು ಪ್ರಾರ್ಥನೆ ಮಾಡುವ ಹಂಗಿನಲ್ಲಿ ನಾವಾಗಿದ್ದೇವೆ.
ಆತನ ಸಭೆಗಾಗಿ ನಾವು ಪ್ರಾರ್ಥಿಸಬೇಕು. ಈ ಸಭೆಯಲ್ಲಿ ಅನೇಕ ರೀತಿಯಾದ ದೈವ ಮಕ್ಕಳು ಉಂಟು. ಅನೇಕರು ವಿಶ್ವಾಸದಿಂದ ಹಿಂದೆ ಹೋಗ್ತಾ ಇರೋ ಅನೇಕ ದೈವ ಮಕ್ಕಳನ್ನು ನಾವು ಕಾಣಬಹುದು. ವಿಶ್ವಾಸದಲ್ಲಿ ತಣ್ಣಗಾಗಿ ಹೋದವರು ಅನೇಕರನ್ನು ನಾವು ಕಾಣಬಹುದು. ಆದರೆ ಇನ್ನು ಯೇಸು ಕ್ರೈಸ್ತನ ಆ ಪರಿಪೂರ್ಣತೆಗೆ ಬೆಳೆಯಬೇಕಾದ ನಾವು ಇರೋ ರೀತಿಯಾಗೇ ಇರೋ ಅನೇಕ ದೈವ ಮಕ್ಕಳನ್ನು ನಾವು ನಮ್ಮ ಸಭೆಗಳಲ್ಲಿ ಕಾಣಬಹುದು. ಆಗ ಅವರಿಗಾಗಿ ನಾವು ಪ್ರಾರ್ಥಿಸುವುದು ಎಷ್ಟೋ ಅವಶ್ಯವಾದದ್ದು. ದೈವ ಮಕ್ಕಳೇ, ದೈವ ಸಭೆಯಲ್ಲಿ ಅನೇಕ ಸಂದರ್ಭಗಳಲ್ಲಿ ನಾವು ನೋಡುವಾಗ ಲೋಕವು ಸಭೆಯಲ್ಲಿ ಪ್ರವೇಶಿಸಿರುವುದನ್ನು ನಾವು ನೋಡಬಹುದು. ಅನೇಕ ರೀತಿಯಾದ ದುರ್ಬೋಧನೆಗಳು ಸಭೆಯಲ್ಲಿ ಬಂದಿರೋದನ್ನು ನೋಡಬಹುದು. ಅದಕ್ಕಾಗಿ ನಾವು ಆತ್ಮಭಾರದೊಂದಿಗೆ, ನಾವು ಕಣ್ಣು ನೀರಿನೊಂದಿಗೆ ನಾವು ಪ್ರಾರ್ಥಿಸಬೇಕು ದೈವ ಮಕ್ಕಳೇ. ಏಕೆಂದರೆ ಯೇಸು ಕ್ರಿಸ್ತನ ಆ ಪವಿತ್ರ ರಕ್ತದಿಂದ ಕೊಂಡುಕೊಂಡ ಈ ಪವಿತ್ರ ಸಭೆಯನ್ನು ವೈರಿ ವಂಚಿಸಿಕೊಂಡ ಆಗಿರುವ ಈ ಸಂದರ್ಭದಲ್ಲಿ ನಾವು ಸುಮ್ಮನಿರುವುದು ಹೇಗೆ? ಯೇಸು ಕ್ರೈಸ್ತನ ಅದೇ ಮನಸ್ಸುಳ್ಳವರಾದಲ್ಲಿ ನಾವು ಅವರಿಗಾಗಿ ಆ ದುರ್ಬೋಧನೆಯ ಜಾಲದಲ್ಲಿ, ಆ ಸೆಳೆವಲ್ಲಿ ಸಿಕ್ಕಿ ಹಾಕಿಕೊಂಡಿರುವ ದೈವ ಮಕ್ಕಳಿಗಾಗಿ ನಾವು ಪ್ರಾರ್ಥಿಸಬೇಕು. ಇನ್ನು ಹೆಚ್ಚಾಗಿ ಸತ್ಯ ಸುವಾರ್ತಕರನ್ನು ಮೇಲೆ ಬಿರಿಸು ದೇವರೇ. ಸತ್ಯ ಸುವಾರ್ತೆಯನ್ನು ಸಾರುವ ದೈವದಾಸರಿಗೆ ಇನ್ನೂ ಹೆಚ್ಚಾಗಿ ಮಾರ್ಗಗಳನ್ನು ತೆರೆದುಕೊಡು ದೇವರೇ ಎಂದು ನಾವು ಬೇಡುವವರಾಗಿ ಪ್ರಾರ್ಥನೆ ಆಗಿರಬೇಕು. ದೇವರ ಸಭೆಯಲ್ಲಿ ಈಗ ನಾವು ನೋಡುವಾಗ ಶುದ್ಧೀಕರಣದ ವಾಕ್ಯಗಳು ಕಡಿಮೆ ಆಗ್ತಾ ಹೋಗ್ತಾ ಇದೆ. ಇನ್ನು ಸೌಖ್ಯ ಆಗುತ್ತೆ, ಅದ್ಭುತ ನಡೆಯುತ್ತೆ, ಈ ರೀತಿಯಾದ ವಾಕ್ಯಗಳನ್ನು ನಾವು ಕೇಳ್ತೀವೋ ವಿನಃ ದೈವ ಮಕ್ಕಳೇ, ನೀವು ದೇವರನ್ನು ಭಯಪಟ್ಟು ನೀವು ಶುದ್ಧೀಕರಣ ಹೊಂದಿ, ನೀವು ಶಕ್ತೀಕರಣ ಹೊಂದಿ, ಪವಿತ್ರಾತ್ಮನಲ್ಲಿ ಶಕ್ತಿ ಪಡಿ ಅನ್ನೋ ವಾಕ್ಯಗಳನ್ನು ಹೇಳುವವರು ಎಷ್ಟೋ ಕಡಿಮೆ ಆಗ್ತಾ ಇದ್ದಾರೆ ದೈವ ಮಕ್ಕಳೇ. ಆದ ಕಾರಣ ನಾವು ದೇವರ ಸಭೆಯಲ್ಲಿ ಶುದ್ಧೀಕರಣಕ್ಕಾಗಿ, ಉಜ್ಜೀವನಕ್ಕಾಗಿ, ಪವಿತ್ರ ಆತ್ಮನಲ್ಲಿ ತುಂಬಿದವರಾಗಿ ಎಲ್ಲರೂ ದೇವರ ಬರುವಿಗಾಗಿ ಒಬ್ಬೊಬ್ಬರು ಸಿದ್ಧವಾಗಬೇಕು. ಅದಕ್ಕಾಗಿ ದೇವರ ಸಭೆಗಾಗಿ ನಾವು ಪ್ರಾರ್ಥನೆ ಮಾಡುವವರಂತಾಗಿರಬೇಕು. ಅದಲ್ಲದೆ ಇನ್ನೂ ಒಂದು ವಿಷಯಕ್ಕಾಗಿ ಮುಖ್ಯವಾಗಿ ನಾವು ಪ್ರಾರ್ಥಿಸಬೇಕಾದ ಒಂದು ವಿಷಯ ಉಂಟು. ಅದಕ್ಕಾಗಿ ನಾವು ದೇವರ ವಾಕ್ಯವನ್ನು ಓದಿಕೊಳ್ಳೋಣ. ಇಬ್ರಿಯರಿಗೆ ಬರೆದಿರುವ ಪತ್ರಿಕೆ 13ನೇ ಅಧ್ಯಾಯ 3ನೇ ವಾಕ್ಯ. ಸೆರೆಯವರ ಸಂಗಡ ನೀವು ಬಂಧಿಸಲ್ಪಟ್ಟವರೆಂದು ಅವರನ್ನು ಜ್ಞಾಪಕ ಮಾಡಿಕೊಳ್ಳಿರಿ, ಮತ್ತು ನೀವು ಶರೀರದಲ್ಲಿರುವುದರಿಂದ ಕಷ್ಟವನ್ನು ಅನುಭವಿಸುವವರನ್ನು ನೆನೆಸಿಕೊಳ್ಳಿರಿ. ಈ ಇಬ್ರಿಯರಿಗೆ ಬರೆದಿರುವ ವ್ಯಕ್ತಿ ನಮ್ಮೊಂದಿಗೆ ಹೇಳುವುದೇನೆಂದರೆ, ನೀವು ಕೂಡ ಸೆರೆಯಲ್ಲಿ ಆಗಿರುವವರಿಗೋಸ್ಕರ, ನೀವು ಸೆರೆಯಲ್ಲಿ ಆಗುವ ಸಂದರ್ಭ ನಿಮಗೂ ಒದಗಿ ಬರಬಹುದು. ಆದ್ದರಿಂದ ಅವರಿಗೋಸ್ಕರ ನೀವು ಪ್ರಾರ್ಥನೆ ಮಾಡಿ. ಸೆರೆಯಲ್ಲಿ ಆಗಿರುವ ಪೌಲನಿಗೋಸ್ಕರ ಅನೇಕ ದೈವ ಮಕ್ಕಳು ಪ್ರಾರ್ಥಿಸಿದ್ದುಂಟು. ಆತನು ಕೇಳದೇ ಇದ್ದರೂ ಕೂಡ ಅವರು ಪ್ರಾರ್ಥಿಸಿದ್ದುಂಟು. ಸೆರೆಯಿಂದ ಹೊರಗೆ ಬರಲಿ ಅನ್ನೋದು ಒಂದು ರೀತಿಯಾದ ಪ್ರಾರ್ಥನೆ. ಅಲ್ಲದೆ ಸೆರೆಯಲ್ಲಿದ್ದರೂ ಕೂಡ ಅಂತ್ಯದವರೆಗೂ ವಿಶ್ವಾಸವನ್ನು ಕೈಯಲ್ಲಿ ಹಿಡ್ಕೊಂಡು ತಾನು ಒಳ್ಳೆಯ ಅಂತ್ಯವನ್ನು ಹೊಂದಲಿ ಅನ್ನೋ ಪ್ರಾರ್ಥನೆ ಇನ್ನೊಂದು. ಈ ರೀತಿಯಾಗಿ ಸೆರೆಯಲ್ಲಿ ಆಗಿರುವ ದೈವದಾಸರು, ದೈವ ಮಕ್ಕಳು ಅನೇಕರು ಕಷ್ಟತೆಯನ್ನು, ಉಪದ್ರವಗಳನ್ನು ಸಹಿಸುವವರು ಅನೇಕ ದೇಶಗಳಲ್ಲಿ ಉಂಟು. ನಾವು ಕಾಣದೇ ಇರಬಹುದು, ಆದರೆ ಮಾಧ್ಯಮಗಳ ಮೂಲಕ, ನ್ಯೂಸಿನ ಮೂಲಕ ನಾವು ಅನೇಕ ದೈವ ಮಕ್ಕಳ ಕಾರ್ಯಗಳನ್ನು ನಾವು ಕಾಣ್ತಾ ಇರ್ತೀವಿ. ಪ್ರತಿ ದಿವಸವೂ ನಾವು ಅದನ್ನು ಕಾಣ್ತಾ ಇರ್ತೀವಿ. ಆ ರೀತಿಯಾಗಿರುವಾಗ ಅನೇಕರು ಶರೀರದಲ್ಲಿ ಕಷ್ಟತೆ ಅನುಭವಿಸುವವರುಂಟು. ಅನೇಕರು ಖಡ್ಗದಿಂದ ಖಂಡಿಸುವವರು ಮತ್ತು ಗಾಯಗಳನ್ನು ಮಾಡುವ, ಉಪದ್ರವವನ್ನು ಒಡ್ಡುವ ದುರ್ಮಾರ್ಗದವರು ಉಂಟು. ಆ ಸಮಯದಲ್ಲಿ ದೇವರ ವಿಶ್ವಾಸದಲ್ಲಿ ಅವರು ನಿಲ್ಲಬೇಕು ಅಂದರೆ ನಮ್ಮ ಪ್ರಾರ್ಥನೆ ಅವರಿಗೆ ಬಲ, ಅದು ಕೋಟೆ. ಆದ್ದರಿಂದ ನಾವು ದೇವರ ಸಾನ್ನಿಧ್ಯ ಅವರಿಗೆ ಯಾವಾಗಲೂ ಇರಲಿ, ಅವರಿಗೆ ಆದರಣೆ ಉಂಟಾಗಲಿ. ದೇವರ ಆ ವಾಕ್ಯಗಳಿಂದ ಅವರು ಪ್ರತ್ಯಾಶೆ ಉಳ್ಳವರಾಗಿ ಮುಂದೆ ಹೋಗಲಿ. ಒಳ್ಳೆಯ ಅಂತ್ಯವನ್ನು ಅವರು ಹೊಂದಬೇಕು. ಯೇಸು ಕ್ರಿಸ್ತನ ನಾಮವನ್ನು ತ್ಯಜಿಸಲು ಯಾರಿಗೂ ಸಂದರ್ಭವಾಗಬಾರದು ಅನ್ನೋ ರೀತಿಯಾಗಿ ನಾವು ಪ್ರಾರ್ಥನೆ ಮಾಡುವವರಂತಾಗಿರಬೇಕು. ಈ ರೀತಿಯಾದ ಪ್ರಾರ್ಥನೆ ಅಷ್ಟೇ ದೇವರಿಗೆ ಎಷ್ಟೋ ಅಚ್ಚುಮೆಚ್ಚಿನ ರೀತಿಯಾದ ಪ್ರಾರ್ಥನೆ. ಏಕೆಂದರೆ ಇದು ವಚನದ ಪ್ರಕಾರವಾಗಿರುವ ಪ್ರಾರ್ಥನೆ. ಆದರೆ ಕೆಲವು ದೈವ ಮಕ್ಕಳು ತಮ್ಮ ಸ್ವಂತವಾದ ಕಾರ್ಯಗಳಿಗಾಗಿ, ಅಂದರೆ ಈ ಇಹಲೋಕದ ಭೂಲೋಕದಲ್ಲಿರುವಾಗ ನಮಗೆ ಬರುವ ಅವಶ್ಯಗಳಿಗಾಗಿ ಅನೇಕ ರೀತಿಯಾದ ಅವಶ್ಯಗಳು, ನಮಗೆ
ಮನೆ ಬೇಕು, ಇಲ್ಲ ಕೆಲಸ ಬೇಕು, ಮತ್ತು ಒಳ್ಳೆಯ ವಿದ್ಯಾಭ್ಯಾಸ ಬೇಕು, ಅನೇಕ ರೀತಿಯಾದ ಪ್ರಾರ್ಥನೆಗಳನ್ನು ನಾವು ನೋಡಬಹುದು. ಈ ಪ್ರಾರ್ಥನೆಗಳಿಗೆ ದೇವರ ಮೆಚ್ಚುಗೆ ಉಂಟೋ ಇಲ್ಲವೋ ಅನ್ನೋದನ್ನು ನೀವೇ ವಿಚಾರಿಸಿಕೊಳ್ಳಬೇಕು ದೇವ ಮಕ್ಕಳೇ. ಇದರಲ್ಲಿ ದೇವರ ದಾಸನಾದ ಪೌಲನು ಈ ರೀತಿಯಾದ ಒಂದು ಪ್ರಾರ್ಥನೆಯನ್ನು ದೇವರ ವಾಕ್ಯದಲ್ಲಿ ನಾವು ಕಾಣಲು ಸಾಧ್ಯವೇ ಇಲ್ಲ. ಅದು ಎಲ್ಲ ನಮ್ಮ ಆಸೆಗಳಿಗೂ ನಮ್ಮ ಭೋಗಗಳಿಗಾಗಿ ನಾವು ಪ್ರಾರ್ಥಿಸುವ ಪ್ರಾರ್ಥನೆಗಳಾಗಿವೆ. ಇದು ದೇವರ ಚಿತ್ತ ಅದರಲ್ಲಿ ಇಲ್ಲವೇ ಇಲ್ಲ. ಆತನು ನಮಗೆ ಬೇಕಾಗಿರುವ ಅವಶ್ಯಗಳನ್ನು ನೆರವೇರಿಸಲು ಆತನು ಸಂಪನ್ನನು, ಆತನಿಗೆ ಮನಸ್ಸುಳ್ಳವನೂ ಆಗಿದ್ದಾನೆ. ಆದರೆ ಇದನ್ನು ನಾವು ಬೇಡಿಕೊಂಡು ಕಾಲಹರಣ ಮಾಡದೆ ನಾವು ಯಥಾರ್ಥವಾಗಿ ಯಾವುದಕ್ಕೆ ನಾವು ಪ್ರಾರ್ಥನೆ ಮಾಡಬೇಕೋ ಇದಕ್ಕಾಗಿ ನಾವು ಪ್ರಾರ್ಥನೆ ಮಾಡುವವರಾಗಿರೋಣ ದೈವ ಮಕ್ಕಳೇ. ನಮ್ಮ ಕಾರ್ಯಗಳನ್ನು ನಮ್ಮ ತಂದೆಯಾದ ದೇವರು ಯಾವಾಗಲೂ ಅದನ್ನು ನೆರವೇರಿಸಿಕೊಡಲು, ನಮ್ಮ ಅವಶ್ಯಗಳನ್ನು ಪೂರೈಸಿಕೊಡಲು ಆತನು ಶಕ್ತನಾಗಿದ್ದಾನೆ. ಅದಕ್ಕಾಗಿ ನೀವು ಚಿಂತೆ ಮಾಡಬೇಡಿ ಅಂತ ದೇವರ ವಾಕ್ಯ ಹೇಳುತ್ತೆ. ಇದನ್ನು ಕುರಿತು ತಂದೆಯಾದ ದೇವರು ನಮ್ಮ ಅವಶ್ಯಗಳನ್ನು, ನಮ್ಮ ಚಿಂತೆಯನ್ನು ಆತನು ವಹಿಸಿಕೊಳ್ಳುತ್ತಾನೆ. ನಾವು ಈ ಆತ್ಮೀಕವಾದ ಕಾರ್ಯಗಳಿಗಾಗಿ, ಈ ನಶಿಸಿಕೊಂಡಿರುವ ಆತ್ಮಗಳಿಗಾಗಿ ಮತ್ತು ಈ ಸೇವಕರಿಗಾಗಿ, ಸಭೆಗಾಗಿ ಮತ್ತು ಉಪದ್ರವಗಳನ್ನು ತಾಳುವ ದೈವಜನರಿಗಾಗಿ ನಾವು ಪ್ರಾರ್ಥಿಸುವವರಂತಾಗಿ ತೀರೋಣ. ನಮ್ಮ ಭಾರಗಳು, ನಮ್ಮ ಪ್ರಯಾಸಗಳು ಯಾವಾಗಲೂ ಅದಕ್ಕೆ ಅಂತ್ಯವೇ ಇಲ್ಲ ದೈವ ಮಕ್ಕಳೇ. ಆ ಪ್ರಾರ್ಥನೆಗಳು ಯಾವಾಗಲೂ ಇದ್ದಿದ್ದೇ ಇರುತ್ತೆ. ಆದರೆ ಇದು ಫಲವತ್ತಾದದ್ದು, ದೇವರಿಗೆ ಇಷ್ಟವಾಗುವಂಥದ್ದು. ದೇವರು ಈ ವಾಗ್ದಾನದ ಮೇರೆಗೆ ಆತನು ಕಾರ್ಯ ಮಾಡುವವನಾಗಿರುತ್ತಾನೆ. ಆದ್ದರಿಂದ ಈ ರೀತಿಯಾದ ಒಳ್ಳೆಯ ಪ್ರಾರ್ಥನಾ ವಿಷಯಗಳಿಗಾಗಿ ನಾವು ಪ್ರಾರ್ಥನೆ ಮಾಡೋಣ. ಇನ್ನೂ ಆತ್ಮೀಕವಾಗಿ ಇನ್ನೂ ಹೆಚ್ಚಿನ ವಿಷಯಗಳು ಅಂದರೆ ಅನೇಕ ಭಾಷೆಗಳಲ್ಲಿ ಬೈಬಲ್ಲುಗಳು ಮುದ್ರಣವಾಗಿಲ್ಲ, ಅದಕ್ಕಾಗಿ ಪ್ರಾರ್ಥನೆ ಮಾಡೋಣ. ಈ ರೀತಿಯಾದ ಆತ್ಮೀಕವಾದ ಸಂಗತಿಗಳಿಗಾಗಿ ನಾವು ಪ್ರಾರ್ಥನೆ ಮಾಡುವವರಂತಾಗಿರೋಣ. ಇದಷ್ಟೇ ದೇವರ ಚಿತ್ತ. ಇದಕ್ಕಾಗಿ ದೇವರು ನಿಮ್ಮೆಲ್ಲರನ್ನು ಉಜ್ಜೀವನಪಡಿಸಲಿ, ಅದಕ್ಕಾಗಿ ಎಲ್ಲರನ್ನು ಚೈತನ್ಯಪಡಿಸಲಿ. ಈ ರೀತಿಯಾದ ಪ್ರಾರ್ಥನೆ ಮಾಡಲು ಎಲ್ಲರನ್ನು ದೇವರು ಪ್ರೇರೇಪಿಸಲಿ ಎಂದು ಆತ್ಮಾರ್ಥವಾಗಿ ನಾನು ಪ್ರಾರ್ಥಿಸುತ್ತೇನೆ. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ.